ವುಮೆನ್ಸ್ ಪ್ರೀಮಿಯರ್ ಲೀಗ್ 2026ರ ಮೊದಲ ಪಂದ್ಯವು ಮುಂಬೈ ಇಂಡಿಯನ್ಸ್ ಮತ್ತು ರಾಯಲ್ ಚಾಲೆಂಜರ್ ಬ್ಯಾಂಗಳೂರು ನಡುವೆ ನವಿ ಮುಂಬೈನ ಡಿ.ವೈ. ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯಿತು. ಬೆಂಗಳೂರು ತಂಡವು ಟಾಸ್ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಈ ಪಂದ್ಯದಲ್ಲಿ ನಾಡಿನ್ ಡಿ ಕ್ಲಾರ್ಕ್ ರ ಅತ್ಯುತ್ತಮ ಆಟದ ನೆರವಿನಿಂದ ಆರ್ಸಿಬಿ ತಂಡಕ್ಕೆ 3 ವಿಕೆಟ್ಗಳ ಜಯ ಲಭಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡವು 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 154 ರನ್ ಗಳಿಸಿತ್ತು. ಬ್ಯಾಟಿಂಗ್ ವಿಭಾಗದಲ್ಲಿ ಮುಂಬೈನ ಪರ ಸಜನಾ 25 ಬಾಲಿಗೆ 45 ರನ್, ಕ್ಯಾರಿ 29 ಬಾಲಿಗೆ 40 ರನ್, ಕಮೆಲಿನಿ 28 ಬಾಲಿಗೆ 32 ರನ್ ಗಳಿಸಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಆರ್ಸಿಬಿ ಪರ ಡಿ ಕ್ಲಾರ್ಕ್ 26ಕ್ಕೆ 4 ವಿಕೆಟ್, ಬೆಲ್ 14ಕ್ಕೆ 1 ವಿಕೆಟ್ ಮತ್ತು ಶ್ರೇಯಾಂಕ ಪಟೇಲ್ 32ಕ್ಕೆ 1 ವಿಕೆಟ್ ಪಡೆದಿದ್ದಾರೆ. ಈ ಗುರಿಯನ್ನು ಬೆನ್ನಟ್ಟಿದ ಆರ್ಸಿಬಿ ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 157 ರನ್ ಗಳಿಸಿ ಗೆಲುವನ್ನು ಪಡೆಯಿತು. ಆರ್ಸಿಬಿ ಪರ ಬ್ಯಾಟಿಂಗ್ ವಿಭಾಗದಲ್ಲಿ ಡಿ ಕ್ಲಾರ್ಕ್ 44ಕ್ಕೆ 63 ರನ್, ಹ್ಯಾರಿಸ್ 12 ಬಾಲಿಗೆ 25 ರನ್, ಅರುಂಧತಿ 25 ಬಾಲಿಗೆ 20 ರನ್ ಗಳಿಸಿದ್ದಾರೆ. ಮುಂಬೈನ ಪರ ಬೌಲಿಂಗ್ ವಿಭಾಗದಲ್ಲಿ ಕ್ಯಾರಿ 35ಕ್ಕೆ 2 ವಿಕೆಟ್, ಅಮೆಲಿಯಾ ಕೇರ್ 13ಕ್ಕೆ 2 ವಿಕೆಟ್, ಸಿವಿಯರ್ ಫ್ರಂಟ್ ಇಸ್ಮಾಯಿಲ್, ಅಮನ್ಜೋತ್ ಕೌರ್ ತಲಾ 1 ವಿಕೆಟ್ ಪಡೆದಿದ್ದಾರೆ. ಬೌಲಿಂಗ್ನಲ್ಲಿ ಮಿಂಚಿದ್ದ ಡಿ ಕ್ಲಾರ್ಕ್ ಬ್ಯಾಟಿಂಗ್ನಲ್ಲೂ ಮಿಂಚಿದ್ದಾರೆ. ಅವರು ತಂಡದ ಗೆಲುವಿಗೆ 6 ಚೆಂಡುಗಳಲ್ಲಿ 18 ರನ್ ಬೇಕಾಗಿದ್ದಾಗ 2 ಬೌಂಡರಿ ಮತ್ತು 2 ಸಿಕ್ಸರ್ ಹೊಡೆಯುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಲಭಿಸಿದೆ.